ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಇವತ್ತು ನಾನು ಪೋರ್ಟಿ ಎದೆ ಸುತ್ತಳತೆಯ ಕಾಲರ್ ನೆಕ್ ಬ್ಲೌಸನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಲೈನಿಂಗ್ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಉದ್ದ 15 ಇಂಚನ್ನು ತೆಗೆದುಕೊಂಡಿದ್ದೀನಿ. ಯಾವ್ಯಾವ ಅಳತೆ ಎಷ್ಟೆಷ್ಟು ಅಂತ ಹೇಳ್ತೀನಿ. ಆನಂತರ ಶೋಲ್ಡರ್ ಮತ್ತು ನೆಕ್ ಸೇರಿ 8 ಇಟ್ಟಿದ್ದೀನಿ. ಆರ್ಮೋಲ್ ಲೆಂತು ಸಹ 8 ಇಂಚನ್ನು ಇಟ್ಟಿದ್ದೀನಿ. ಇದು ಪೋರ್ಟಿ ಎದೆ ಸುತ್ತಳತೆಯ ಬ್ಲೌಸ್ ಆದ್ದರಿಂದ ಎಷ್ಟು ಇಟ್ಟಿದ್ದೀನಿ. ಆಮೇಲೆ ನೋಡಿ, ಆರ್ಮೋಲ್ ಶೇಪನ್ನು ಹಾಕ್ತಾ ಇದ್ದೀನಿ. ಪೋರ್ಟಿ ಆದ್ದರಿಂದ 10 ಇಂಚನ್ನು ತೆಗೆದುಕೊಂಡು ಈ ರೀತಿ ಒಂದು ಶೇಪ್ ಹಾಕ್ಕೊಂಡು 1 ಇಂಚಿಗೆ ಅಷ್ಟು ಇಟ್ಕೊಂಡು ಆನಂತರ ಚೆಸ್ಟ್ ಇಟ್ಕೊಂಡು ನಾನು ನೋಡಿ ಮೆಜರ್ ಮಾಡಿ ತೆಗಿತಾ ಇದ್ದೀನಿ. ಕರೆಕ್ಟಾಗಿ ಬರ್ತಾಯಿದೆ, ಹಾಗಾಗಿ 8 ಇಂಚ್ ಸಾಕು. ಈಗ 8.5 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಹಿಡಿದು ಆಮೇಲೆ ಮಾರ್ಜಿನಿಗೆ ಎಕ್ಸ್ಟ್ರಾ ಇಟ್ಟು ಇವಾಗ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಯಿತು. ನೋಡಿ, ಇಷ್ಟೇ ಸಿಂಪಲ್ಲಾಗಿ ಒಂದು 1/2 ಇಂಚನ್ನು ಡೌನಿಂಗ್ ತೊಗೊಂಡಿನಿ. ಇಲ್ಲಿ ಕೊಲರಿಗೋಸ್ಕರ ಒಂದು 1/2 ಇಂಚು, ಆನಂತರ ಶೋಲ್ಡ್ರ್ ಹತ್ರ ಡೌನಿಂಗಾಗಿ ಒಂದು 1/4 ಇಂಚನ್ನು ತೆಗೆದುಕೊಂಡಿದ್ದೀನಿ. ಆನಂತರ ನೋಡಿ, ಇಲ್ಲಿ ನೆಕ್ ಶೇಪ್ ಕೊಡಲಿಕ್ಕಾಗಿ 3 ಇಂಚಿನ ಒಂದು ಬಾಕ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ನೋಡಿ ಅದನ್ನು ಮಾಡ್ಕೊಳ್ಬೋದು. ನಾನು ಇಲ್ಲಿ ಜಸ್ಟ್ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ, ಕಟಿಂಗ್ ಮಾಡ್ತಾ ಇಲ್ಲ. ಕ್ಯಾನ್ವಾಸ್ ಹಾಕಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ನೋಡಿ, ಈ ರೀತಿ ಶೇಪ್ ಹಾಕಿ ನಾನು ಕಟಿಂಗನ್ನು ಮಾಡಿದ್ದೀನಿ. ಇಷ್ಟೇ. ಇದು ಚೆಸ್ಟ್ ಪೋರ್ಟಿ ಇರೋದ್ರಿಂದ ಹಿಂಭಾಗದಲ್ಲಿ ನಾನು 10 ಇಟ್ಟು ಕಟ್ ಮಾಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಕಾಲರ್ ನೆಕ್ ಬ್ಲೌಸನ್ನು ಹೊಲಿಬೋದು. ಇದು ಪೋರ್ಟಿ ಎದೆ ಸುತ್ತಳತೆಯಿಂದ ಪರ್ಫೆಕ್ಟ್ ಆಗಿದೆ. ಬ್ಲೌಸ್ ವೇರ್ ಮಾಡಿಯೂ ಸಹ ಆಗಿದೆ, ಕರೆಕ್ಟಾಗಿ ಬಂದಿದೆ ಬ್ಲೌಸು. ನೀವು ಪೋರ್ಟಿ ಸೈಜ್ ಇದ್ದರೆ ಈ ಅಳತೆನ ನೀವು ಸಹ ಮಾರ್ಕ್ ಮಾಡ್ಬೋದು. ಇಲ್ಲಿ ನಾನು ಬ್ಯಾಕ್ ನೆಕ್ 15 ತೆಗೆದುಕೊಂಡಿದ್ದರಿಂದ ಈಗ ಫ್ರಂಟಲ್ಲಿ ನಾನು 16.5 ತೆಗೆದುಕೊಳ್ತೀನಿ. 1.5 ಇಂಚ್ ಹೆಚ್ಚು ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಫ್ರಂಟ್ ಡೀಪ್ ನಾನು 7 ಇಂಚ್ ತೆಗಿತಾ ಇದ್ದೀನಿ. ಇಲ್ಲಿ ನಾನು ನೆಕ್ಕನ್ನು 3 ಇಂಚ್ ಇಟ್ಟಿರೋದ್ರಿಂದ ಇಲ್ಲೂ ಸಹ 3 ಇಂಚ್ ಇಟ್ಟಿದ್ದೀನಿ. ಆನಂತರ ಇಲ್ಲಿ ಆರ್ಮೋಲ್ ಲೆಂತ್ 8 ಇಂಚ್ ಇಡ್ತಾ ಇದ್ದೀನಿ. ಬ್ಯಾಕು ಸಹ 8 ಇಂಚ್ ಇಟ್ಟಿದ್ದೀನಿ, ಹಾಗಾಗಿ ಫ್ರಂಟು ಸಹ 8 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಮುಂಭಾಗದ ಶೇಪನ್ನು ಹಾಕಿದ್ದೀನಿ. ಆನಂತರ ನೋಡಿ, ಒಂದು 1/4 ಇಂಚ್ ಆಗುವಷ್ಟು ಡೌನಿಂಗನ್ನು ತೆಗೆದುಕೊಳ್ಬೇಕು ಸ್ಲೀವ್ಸ್ ಸೈಡು. ಆನಂತರ ನೋಡಿ, ಇದರಲ್ಲಿ 1/2 ಇಂಚ್ ಮಾಡಿ ಅಲ್ಲಿಂದ ಒಂದು 1/4 ಇಂಚ್ ಒಳಗೆ ತಗೊಂಡು ಫ್ರಂಟ್ ಶೇಪನ್ನು ಹಾಕಬೇಕು. ನೋಡಿ, ಈ ರೀತಿ ಮಾಡಿ ಒಂದು 1/2 ಇಂಚಿಗೆ ಕೆಳಗಡೆಯಿಂದ 1/2 ಇಂಚ್ ನೋಡಿ, 1/2 ಅಥವಾ 3/4 ಇಂಚಿಗಿಟ್ಟು ಒಂದು ಶೇಪನ್ನು ಹಾಕಿ ಇಲ್ಲಿಂದ 10 ಇಂಚ್ ಇದ್ದರೆ 10.5 ತಗೋಬೇಕು. ಯಾಕಂದರೆ ಒಂದು ಟಕ್ಸ್ ಒಂದು 1/2 ಇಂಚ್ ಹೋಗುತ್ತೆ, ಹಾಗಾಗಿ 10.5 ಇಂಚಿಗಿಟ್ಟು ಆನಂತರ 2 ಇಂಚ್ ಎಕ್ಸ್ಟ್ರಾ ಇಟ್ಟರೆ ಆಯಿತು. ಇವಾಗ ಫ್ರಂಟ್ ಆರ್ಮೋಲ್ ಸಹ ಶೇಪ್ ಸಹ ಹಾಕಾಯಿತು. ಆನಂತರ ಕ್ರಾಸ್ ಪಟ್ಟಿ ನೋಡಿ, ಮೇಲ್ಗಡೆ 3.5 ಕೆಳಗೆ 3 ಇಂಚ್ ಇಟ್ಟು ಆಯಿತು. ಇವಾಗ ಇಷ್ಟೇ. ಕಾಲರ್ ನೆಕ್ ಬ್ಲೌಸ್ ಕಟ್ ಮಾಡೋದು ತುಂಬಾ ಈಸಿ. ನಾವು ನಮ್ಮ ಭುಜ ಎಷ್ಟಿದೆಯಲ್ಲ ಅದರ ಅರ್ಧ ಮಾಡಿ ಇಡಬೇಕು. ಆದರೆ ದೊಡ್ಡ ಅಳತೆ ಭುಜ ಜಾಸ್ತಿ ಅಲ್ಲ ಬಂದರೆ ಅದರಲ್ಲಿ 1 ಇಂಚನ್ನು ಕಡಿಮೆ ಮಾಡಿ ಇಡಬೇಕಾಗತ್ತೆ. ಇದರಲ್ಲಿ ಇವ್ರದ್ದು ಸಹ 9 ಬಂದಿತ್ತು, ಅದರಲ್ಲಿ 1 ಇಂಚ್ ಕಡಿಮೆ ಮಾಡಿ 8 ಇಟ್ಟಿದ್ದೀನಿ ನಾನು. ಅಂದರೆ 9 ಅಂದರೆ 18 ಇತ್ತು, ಹಾಗಾಗಿ ಅದರಲ್ಲಿ 1 ಇಂಚ್ ಕಡಿಮೆ ಮಾಡಿ 8 ಆಗುತ್ತಲ್ಲ ಅದನ್ನು ಇಟ್ಟಿದ್ದೀನಿ ನಾನು. 16ಕ್ಕೆ ಮಾಡಿ ಅದರಲ್ಲಿ ಅರ್ಧ ಮಾಡಿ ಇಟ್ಟಿದ್ದೀನಿ. ಈಗ ಫ್ರಂಟು ಬ್ಯಾಕು ಕಟ್ಟಿಂಗ್ ಆಯಿತು. ಈಗ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ನಾನು ಕಟ್ಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ. ಆನಂತರ ಇದನ್ನೇ ನಾವು ಈ ಕಟ್ಟಿಂಗ್ ಮಾಡಿರುವ ಬಟ್ಟೆನೇ, ಲೈನಿಂಗ್ ಬಟ್ಟೆನೇ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ಟಿಂಗ್ ಮಾಡಿದರೆ ಆಯಿತು. ಇವಾಗ ಲೈನಿಂಗ್ ಸ್ಟ್ರೇಟ್ ಮಾಡೋಕ್ಕೋಸ್ಕರ ಒಂದು 1/2 ಇಂಚ್ ಆಗುವಷ್ಟು ಕಟ್ ಮಾಡಿ ತೆಗಿತಾ ಇದ್ದೀನಿ. ಕರೆಕ್ಟಾಗಿ ಶೇಪ್ ಬರಲಿ ಅನ್ನೋಕ್ಕೋಸ್ಕರ ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ನಿಧಾನವಾಗಿ ಇಟ್ಟು ಕಟ್ ಮಾಡಿದ್ದೀನಿ. ಆನಂತರ ಉದ್ದ ನೋಡಿ, ಇಲ್ಲಿ 1/2 ಇಂಚ್ ಫೋಲ್ಡಿಂಗಿಗೋಸ್ಕರ 1/2 ಇಂಚ್ ಬಿಡ್ತಾ ಇದ್ದೀನಿ. ನಿಮಗೆ ಎಷ್ಟು ಇಂಚ್ ಬೇಕು ನೋಡಿ, ಈ ರೀತಿ ಫಸ್ಟ್ ಒಂದು 1/2 ಇಂಚ್ ಇಟ್ಕೊಂಡು ಆನಂತರ ಎಷ್ಟು ಇಂಚಿನ ಸ್ಲೀವ್ಸ್ ಬೇಕು ನೋಡಿ ಅಷ್ಟನ್ನು ರೆಡಿ ಇಟ್ಕೊಳ್ಬೇಕು. ನಾನಿಲ್ಲಿ ರೆಡಿ ನಮಗೆ 10 ಇಂಚ್ ಬೇಕು, ಹಾಗಾಗಿ ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು, 11 ಇಂಚನ್ನು ತೆಗೆದುಕೊಂಡು ಫುಲ್ಲು ಅದಕ್ಕೆ 3.5 ಇಂಚ್ ಡೌನಿಂಗು. ಇದು 40 ಎದೆ ಸುತ್ತಳತೆ ಆದ್ದರಿಂದ 3.5 ಇಂಚ್ ಡೌನಿಂಗ್ ತೆಗೆದುಕೊಂಡಿದ್ದೀನಿ. ಆನಂತರ ಇವರಿಗೆ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂದರೆ 9.5 ಬರಬೇಕು. ಅದು 9.5ಗೆ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. 2 ಇಂಚ್ ಎಕ್ಸ್ಟ್ರಾ ಬಟ್ಟೆ ಸಿಗ್ತಾ ಇದೆ ನಮಗೆ. ಇದು 1 ಮೀಟ್ರ್ ಬಟ್ಟೆ ತೆಗೆದುಕೊಂಡ್ರಿಂದ ನಮಗೆ ಇಲ್ಲಿ ಬಟ್ಟೆ ಸಿಗ್ತಾ ಇದೆ.
40 ಎದೆ ಸುತ್ತಳತೆಗೆಲ್ಲ 1 ಮೀಟ್ರ್ ಬಟ್ಟೆ ಬೇಕಾಗುತ್ತೆ. ಈ ರೀತಿ ಶೇಪ್ ಹಾಕಿ ಏನಂದ್ರೆ ಫ್ರಂಟ್ ಶೇಪ್ ಒಂದು ಕೊಟ್ಟರೆ ಆಯ್ತು ನೋಡಿ. ಈ ರೀತಿ ತೆಗೆದ್ರೆ ಫ್ರಂಟ್ ಶೇಪು ಸಹ ಬಂತು. ಇವಾಗ ಕೆಳಗಡೆ ಆರ್ಮ್ಹೋಲ್ ರೌಂಡು ಕೈಯಿನ ಸುತ್ತಳತೆ ಫಿಟ್ಟಿಂಗಿಗೆ ಬರುತ್ತಲ್ಲ ಅಲ್ಲಿ 6 ಕಾಲು ಇಡಬೇಕು ಇವರಿಗೆ. ನಿಮಗೆಲ್ಲ ಎಷ್ಟು ಬರುತ್ತೆ ನೋಡು ಅಷ್ಟನ್ನೇ ಇಟ್ಕೊಳ್ಳಿ. ಇಲ್ಲಿ ಇವರಿಗೆ 6 ಕಾಲು ಬರ್ತಾಯಿದೆ. ಇಷ್ಟೇ ಹಾಕಿ ಇದೆರಡು ಆರ್ಮಲ್ ರೌಂಡ್ ಮತ್ತು ಕೈ ಫಿಟ್ಟಿಂಗನ್ನು ಸೇರಿಸ್ಕೊಂಡು ಒಂದು ಶೇಪ್ ಹಾಕ್ಕೊಂಡ್ರೆ ಆಯಿತು. ಇಷ್ಟೇ ನೋಡಿ ಬ್ಲೌಸ್ ಕಟ್ಟಿಂಗ್. ತುಂಬ ಈಸಿಯಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಶೇಪ್ ಕೊಡ್ತೀನಿ. ನಾನು ಫ್ರಂಟ್ ಶೇಪನ್ನು ಸ್ಟಿಚಿಂಗ್ ಮಾಡುವ ಟೈಮ್ನಲ್ಲೇ ತೆಗೆದುಕೊಳ್ತೀನಿ. ಯಾಕಂದರೆ ನಾವು ಸ್ಟಿಚಿಂಗ್ ಮಾಡುವ ಆ ಕಡೆ ಈ ಕಡೆ ಆಗುವ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಸ್ಟಿಚಿಂಗ್ ಮಾಡುವಾಗಲೇ ತೆಗೆದುಕೊಳ್ತೀನಿ. ನೋಡಿ ಫಸ್ಟ್ ನಾನು 4 ಫೋಲ್ಡಲ್ಲಿಟ್ಟು ಸ್ಲೀವ್ಸನ್ನು ಮೊದಲು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಎಷ್ಟಿತ್ತು ಒಂದು ಚೌಕ ಪೀಸ್ ಅಲ್ಲಿ ನಾನು ಅಟ್ಯಾಚ್ ಮಾಡ್ಕೊತೀನಿ. ಆನಂತರ ನೋಡಿ ಬ್ಯಾಕ್ ಪಾರ್ಟು ಇದೆಲ್ಲ ಈಗ ನಾವು ಯಾವ ಅಳತೆಯಲ್ಲಿ ಇಟ್ಟಿದ್ದೀವಲ್ಲ ಅದನ್ನೇ ನಾವು ಇಟ್ಟು ಕಟ್ ಮಾಡ್ರಾಯಿತು. ಇವಾಗ ನಾನಿಲ್ಲಿ ಬರಿತಾ ಇದ್ದೀನಿ ನೋಡಿ ಯಾವ್ಯಾವ ಅಳತೆ ಎಷ್ಟೆಷ್ಟು ಅಂತ. ನನಗೆ ಲೈನಿಂಗ್ ಕಟ್ ಮಾಡುವಾಗ ಬರೀಲಿಕ್ಕೆ ನೆನಪು ಅಂದರೆ 10 ಅಂದರೆ 40 ಚೆಸ್ಟ್ ನೋಡಿ 40 ಇರೋದನ್ನು ಬ್ಯಾಕ್ ಪಾರ್ಟಿಗೆ ನಾನು 10 ಇಂಚ್ ಇಟ್ಟು ಕಟ್ ಮಾಡಿದ್ದೀನಿ. ಹಾಗೆ ಆರ್ಮೋಲ್ ಲೆಂತ್ ಬಂದುಬಿಟ್ಟು 8 ಇಂಚು, ಭುಜ ಬಂದುಬಿಟ್ಟು 5 ಇಂಚು, ನೆಕ್ ಒಡ್ತು ಬಂದುಬಿಟ್ಟು 3 ಇಂಚು. ಭುಜನ ನಾವು 8 ಇಂಚ್ ಬೇಕಾಗುತ್ತೆ. ಇದು ದೊಡ್ಡ ಅಳತೆ ಆದ್ದರಿಂದ 8 ಇಂಚ್ ಬೇಕಾಗುತ್ತೆ. ಇದು 40 ಎದೆ ಸುತ್ತಳತೆ ಆದ್ದರಿಂದ ನೆಕ್ ಬಂದುಬಿಟ್ಟು 3 ಇಂಚು. ಟೋಟಲ್ ನಮಗೆ 8 ಇಂಚ್ ಆಗಬೇಕು. ಆನಂತರ ನೋಡಿ ಫ್ರಂಟ್ ಪಾರ್ಟು ಸಹ ಇದನ್ನು ಇಟ್ಟು ಕಟ್ ಮಾಡಿದ್ದೀನಿ ನೋಡಿ 8 ಕಡೆ. ಫ್ರಂಟ್ ನೆಕ್ ಬಂದುಬಿಟ್ಟು 7. ಆನಂತರ ಚೆಸ್ಟ್ ಸೈಜ್ ಬಂದುಬಿಟ್ಟು 10 ಇಟ್ಟಿದ್ದೀನಿ. 10ನ್ನು 4 ಭಾಗ ಮಾಡಿದ್ರೆ 10ನ್ನು 4 ಸಲ ಕೊಡ್ತೀನಿ 40 ಆಗುತ್ತೆ ನೋಡಿ. ಆಯಿತು ಇದನ್ನು ಇಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಸ್ಟಿಚಿಂಗ್ ವಿಡಿಯೋನ ಮಾಡಿಲ್ಲ. ಬರೋದು ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ಕೇಳಿದರೆ ಕಾಲರ್ ನೆಕ್ಕಿಂದು ನಾನು ವಿಡಿಯೋ ಮಾಡಿಬೇಕಂದ್ರೆ ಹಾಕ್ತೀನಿ. ಇಲ್ಲಿ ಜಸ್ಟ್ ಕಟಿಂಗ್ ವಿಡಿಯೋನ ಮಾತ್ರ ತೋರಿಸಿದ್ದೀನಿ. ತುಂಬ ಸಿಂಪಲಾಗಿ ಕಾಲರ್ ನೆಕ್ ಬ್ಲೌಸನ್ನು ಹಾಕೊಂಡಾಗೂ ಸಹ ಅದರ ಲುಕ್ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತದೆ ವೇರ್ ಮಾಡಿದಾಗೆ ನೋಡಿ. ಆಯಿತು ಇವಾಗ ಕಾಲರ್ ನೆಕ್ ಬ್ಲೌಸ್ ಕಟಿಂಗ್ ಆಯಿತು. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಹಾಗೆ ಸ್ಲೀವ್ಸು ಮತ್ತು ಆರ್ಮಲ್ ರೌಂಡ್. ಇದು ನೋಡಿ ಕಾಲರಿಗೆ ಮತ್ತು ಸ್ಲೀವ್ಸಿಗೆ ಬಟ್ಟೆ ಕಡಿಮೆ ಬೀಳುತ್ತೆ. ಎಲ್ಲಕ್ಕೂ ಇಲ್ಲಿ ಬಟ್ಟೆ ಸಾಕುತ್ತೆ ನೋಡಿ. ಇಷ್ಟು ಮೊದಲಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಫ್ರಂಟ್ ಪಾರ್ಟನ್ನು ಸೀದಾ ಇಟ್ಕೊಂಡು ಲೈನಿಂಗ್ ಮೇಲಿಟ್ಟು ಟರ್ನ್ ಮಾಡ್ಕೊಂಡು, ಯಾಕಂದರೆ ನಾನು ಕಾಲರ್ ನೆಕ್ ಹೊಲಿಯೋದ್ರಿಂದ ಮತ್ತೆ ಹೆಮ್ಮಿಂಗ್ ಮಾಡಬೇಕಾಗತ್ತೆ ಅಂತ ನಾನು ಇದನ್ನು ಫಸ್ಟಿಗೆ ಲೈನಿಂಗ್ ಮೇಲಿಟ್ಟು ಬಟ್ಟೆನ ತಿರುವು ಹಾಕೊಂಡಿದ್ದೀನಿ. ಆನಂತರ ನಾವು ಮುಂದಿನ ಪ್ರೊಸೀಜರನ್ನು ಅಂದರೆ ನಾನಿಲ್ಲಿ ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ತೋರಿಸಿಲ್ಲ, ಹಾಫ್ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸಿದ್ದೀನಿ. ನಿಮ್ಗೆ ಏನಾದರೂ ಕಾಲರ್ ಬ್ಲೌಸ್ ಸ್ಟಿಚಿಂಗ್ ಬೇಕು ಅಂದರೆ ಇನ್ನೊಮ್ಮೆ ನಾನು ವಿಡಿಯೋ ಮಾಡಿ ಸ್ಟಿಚಿಂಗನ್ನು ತೋರಿಸ್ತೀನಿ. ಆಯಿತು ಇವಾಗ ತುಂಬ ಈಸಿಯಾಗಿ ಕಾಲರ್ ನೆಕ್ ಬ್ಲೌಸನ್ನು ಕಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಲೂ ಸಹ ನೋಡಿ. ಇದು 40 ಎದೆ ಸುತ್ತಳತೆ ಆದ್ದರಿಂದ ಇವರಿಗೆ ಕಪ್ಸ್ ದೊಡ್ಡದಾಗಿ ಹಿಡಿಬೇಕಾಗತ್ತೆ. ಆವಾಗಲೇ ಬ್ಲೌಸ್ ನೀಟಾಗಿ ಕುತ್ಕೊಳ್ಳೋದು ಇವರಿಗೆ ನೋಡಿ. ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ಒಂದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ಇದೇ ರೀತಿಯಾಗಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದು ತುಂಬ ಈಸಿಯಾಗಿ ಸ್ಟಿಚಿಂಗನ್ನು ಮಾಡ್ಬೋದು. ಇಲ್ಲಿ ನಾನು ಪೂರ್ತಿ ಬ್ಲೌಸನ್ನು ತೋರಿಸಿಲ್ಲ, ಹಾಫ್ ಬ್ಲೌಸನ್ನಷ್ಟೇ ತೋರಿಸಿದ್ದೀನಿ. ವಿಡಿಯೋ ಫುಲ್ ಸ್ಟೋರೇಜ್ ಮೊಬೈಲ್ ಫುಲ್ ಸ್ಟೋರೇಜ್ ಆದ್ದರಿಂದ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ನಾವು ಸ್ಟಿಚಿಂಗ್ ಮಾಡ್ಬೋದು ಅಂತ.
ನೋಡಿ ನಾ ಇಲ್ಲಿ ಕ್ರಾಸ್ ಬೆಲ್ಟನ್ನು ಸಹ ಅಟ್ಯಾಚ್ ಮಾಡಿ ಆಯಿತು. ಇವಾಗ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಇದೆ ಅನಿಸಿದರೆ ನಾವು ನೀಟಾಗಿ ಟ್ರಿಮ್ ಮಾಡಿ ತೆಗಿಬೇಕು. ಆನಂತರ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ಮಾಡಬೇಕು. ತುಂಬಾ ಈಸಿಯಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು ನೋಡಿ. ಆನಂತರ ಒಂದೆರಡು ನಾಚನ್ನು ಹಾಕಿ ಈ ರೀತಿ ಟರ್ನ್ ಮಾಡಿಕೊಂಡ್ರೆ ಶೇಪ್ ನೀಟಾಗಿ ಬರುತ್ತೆ. ಎಲ್ಲೂ ಸಹ ಶೇಪ್ ನೀಟಿಲ್ಲ ಅಂತ ಅನಿಸೋದಿಲ್ಲ. ಆಯಿತು ನೋಡಿ. ಆನಂತರ ಬಟನ್ ಪಟ್ಟಿ ಸಹ ಹುಕ್ ಪಟ್ಟಿ ನಾನು ಹಚ್ತಾ ಇದ್ದೀನಿ. ಜಸ್ಟ್ ಅಲ್ಲೇ ಟರ್ನ್ ಮಾಡಿಬಿಟ್ರೆ ಈ ರೀತಿಯಾಗಿ ಹುಕ್ ಪಟ್ಟಿ ಸಹ ರೆಡಿ ಆಯಿತು. ನೋಡಿ ಫ್ರಂಟ್ ಪಾರ್ಟು ಸಹ ರೆಡಿ ಆಯಿತು. ಇವಾಗ ನಾನು ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಬಟನ್ ಪಟ್ಟಿ ಹಾಕ್ತಾ ಇದ್ದೀನಿ ಇಲ್ಲಿ. ಹುಕ್ ಪಟ್ಟಿ ಮತ್ತು ಬಟನ್ ಪಟ್ಟಿ ನೋಡಿ, ಒಂದು ಸೀದಾ ಇಟ್ಕೊಳ್ಬೇಕು, ಇನ್ನೊಂದು ಉಲ್ಟಾ ಇಟ್ಟು ಈ ರೀತಿಯಾಗಿ ಸ್ಟಿಚಿಂಗನ್ನು ಮಾಡಬೇಕು. ನಾನಿಲ್ಲಿ ಸ್ಟಿಚಿಂಗ್ ವಿಡಿಯೋನ ಫಾಸ್ಟಲ್ಲಿ ಇಟ್ಟಿದ್ದೀನಿ, ನಿಧಾನವಾಗಿ ತೋರಿಸಿಲ್ಲ ಸ್ಟಿಚಿಂಗ್ ವಿಡಿಯೋನ. ನಾನು ಇಲ್ಲಿ ಟರ್ನ್ ಮಾಡೋದ್ರಿಂದ ಇಲ್ಲಿ ಈಗಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಒಬ್ಸರ್ವ್ ಮಾಡಬೇಕಾಗ್ತದೆ. ಕೆಲವೊಂದು ಬ್ಲೌಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ. ಅದನ್ನು ನೋಡಿಕೊಂಡು ನಾವು ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ. ನೋಡಿ ಈಗ ಆಯಿತು. ಫ್ರಂಟ್ ಪಾರ್ಟ್ ಎಲ್ಲ ಸ್ಟಿಚಿಂಗ್ ಆಯಿತು. ಬ್ಯಾಕ್ ಪಾರ್ಟು ಮಿಡಲ್ ನಾನು ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಕ್ಯಾನ್ವಾಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನೋಡಿ ಈ ಶೇಪನ್ನು ಕರೆಕ್ಟ್ ಮಿಡ್ಲ್ ಬರೋ ಥರ ಇಟ್ಟು ಈಗ ಇದನ್ನು ಈ ಶೇಪಲ್ಲಿ ನಾನು ಈಗ ಸ್ಟಿಚಿಂಗನ್ನು ಮಾಡ್ತೀನಿ. ನಾನಿಲ್ಲಿ ಕಾಲರ್ ಸ್ಟಿಚ್ ಒಂದನ್ನು ಮಾತ್ರ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಕಾಲರ್ ಬ್ಲೌಸ್ ಸ್ಟಿಚ್ ಮಾಡಿದಾಗ ಕಾಲರ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಹಿಂದಿನ ವಿಡಿಯೋಗಳಲ್ಲಿ ನಂದು ಕಾಲರ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಇದೆ. ಈಗ ಪೂರ್ತಿ ಸೈಜ್ ಇದೆ ಸುತ್ತಳತೆಯ ಎಲ್ಲದಕ್ಕೂ ಸಹ ಒಂದೇ ನಮೂನೆ ಕಲರ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗನ್ನು ಮಾಡೋದು. ಎದೆ ಸುತ್ತಳತೆ ಮಾತ್ರ ಚೇಂಜ್ ಆಗುತ್ತೆ. ಸ್ಟಿಚಿಂಗ್ ಎಲ್ಲ ವಿಡಿಯೋದಲ್ಲೂ ಒಂದೇ ಥರ ಇರುತ್ತೆ. ನೀವು ಡಿಸೈನ್ ಮಾಡಿದರೆ ಮಾತ್ರ ಚೇಂಜ್ ಇರುತ್ತೆ, ಇಲ್ಲಾಂದರೆ ನಾರ್ಮಲಿ ಎಲ್ಲ ಸ್ಟಿಚಿಂಗ್ ಒಂದೇ ಥರ ಇರುತ್ತೆ. ಎಲ್ಲ ಬ್ಲೌಸ್ ಅಳತೆಗೂ ಸಹ ಅಳತೆ ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ನೋಡಿ ಈ ರೀತಿ ನೀಟ್ ಶೇಪ್ ಬರಲಿಕ್ಕೋಸ್ಕರ ನಾನು ಇಲ್ಲಿ ಗುಂಡು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿತು, ಇವಾಗ ಈ ಶೇಪಲ್ಲಿ ಕಟ್ ಮಾಡೋಣ. ನೋಡಿ ಇದೇ ಶೇಪನ್ನು ಹಾಕಿ ಕಟ್ ಮಾಡಿದರೆ ನಾನು ಇಲ್ಲಿ ಈ ಶೇಪಲ್ಲಿ ನಾನು ಸ್ಟಿಚಿಂಗನ್ನು ಮಾಡಿದ್ದೀನಿ. ಇದು ಪೂರ್ತಿ ಬ್ಲೌಸನ್ನು ನಾನು ಸ್ಟಿಚಿಂಗ್ ವಿಡಿಯೋ ಮಾಡ್ಕೊಂಡಿಲ್ಲ. ತುಂಬ ಈಸಿಯಾಗಿ ನಾನು ಕಲರ್ ಬ್ಲೌಸ್ನ ಪೂರ್ತಿ ವಿಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೀವು 40 ಎದೆ ಸುತ್ತಳತೆ ಬ್ಲೌಸನ್ನು ಕಟಿಂಗ್ ಮಾಡೋಂಗಿದ್ರೆ ಈ ಅಳತೆಯಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ನೋಡಿ ಇಷ್ಟೇ ನಾನು ಮಾಡಿರೋದು. ಥ್ಯಾಂಕ್ ಯು.